ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಶಶಾಂಕ್ ಆಚಾರ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಏನು ಸ್ಪೆಷಲ್ ಅಂದರೆ ಕಾರ್ ತೊಗೊಂಡು 1 ವರ್ಷ ಆಗಿದೆ. ಸೊ XUV700 ಅದು ಬರ್ತ್ಡೇ ಇವತ್ತು. ಅದಕ್ಕೋಸ್ಕರ ಹಂಗೆ ವ್ಲಾಗ್ ಮಾಡೋಣ ಅಂತ. ಏನಪ್ಪ ಫೀಚರ್ಸ್ ಇದೆ ಇದರಲ್ಲಿ, ನಾನು ತಗೊಂಡಿರೋ ಯಾವ ವೇರಿಯಂಟು ಎಲ್ಲ ತೋರಿಸ್ತೀನಿ ಬನ್ನಿ. ನಾನು ತಗೊಂಡಿರೋ ವೇರಿಯಂಟ್ ಬಂದು XUV700 AX7. ಸೊ ಈ ಟೈಲ್ ಲೈಟ್ ನೋಡಿ ಹೆಂಗಿದೆ ಅಂದರೆ ರಾಕೆಟ್ ಥರ ಇದೆ, ಸೇಮ್ ರಾಕೆಟ್ ಶೇಪಲ್ಲಿದೆ. ಈ ನಂಬರ್ ಬಂದು ಸೆಲೆಕ್ಟೆಡ್ ನಂಬರ್ ಗೈಸ್, ಸಪ್ರೇಟು ನಾನೇ ಬೇಕು ಅಂತ ಇದೇ ನಂಬರ್ ಬೇಕು ಅಂತ ಹಾಕ್ಸ್ಕೊಂಡಿರೋದು. ಸೊ ಗೈಸ್, ಇವಾಗ ಕಾರು ಲಾಕ್ ಆಗಿದೆ. ಲಾಕ್ ಆಗಿದ್ರು ನಾವು ಕೀ ಅನ್ಲಾಕ್ ಮಾಡೋದೇ ಬೇಡ, ಈ ಥರ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಓಪನ್ ಆಗಿಬಿಡುತ್ತೆ ಈ ಥರ. ಸೊ ಗೈಸ್, ನೆಕ್ಸ್ಟು ರಿವರ್ಸ್ ಕ್ಯಾಮ್ರಾ. ಈ ಲೋಗೋ ಬಂದು ಈ ಕಾರಲ್ಲೇ ಫಸ್ಟು ಈ ಲೋಗೋ ಕೊಟ್ಟಿರೋದು, ಬೇರೆ ಕಾರ್ಗೆ ಇನ್ಯಾವುದು ಕೊಟ್ಟಿರಲಿಲ್ಲ. ಈ ಕಾರಿಂದನೇ ಆ ಲೋಗೋ ಸ್ಟಾರ್ಟ್ ಆಗಿರೋದು. ನೆಕ್ಸ್ಟು ಇಲ್ಲಿ 2 ಸೆನ್ಸರ್ ಬರುತ್ತೆ ಬ್ಯಾಕ್. ಆಮೇಲೆ ಈ ಬಂಪರ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗು ನಾನು ಹಾಕ್ಸಿರೋದು. ಇದು ಬಂದು ಸ್ಪಾಯ್ಲರು. ಇದು ಅನ್ಲಾಕ್ ಮಾಡಿದ್ರೆ ಮಾತ್ರ ಇಲ್ಲೇ ಹಂಗೆ ಅನ್ಲಾಕ್ ಮಾಡ್ಬೋದು ಗೈಸ್. ಡೀಸೆಲ್ ಟ್ಯಾಂಕು. ಆಮೇಲೆ ಇದು DEF ಗೈಸ್, DEF. ಇದು ಬಂದು 18 ಇಂಚ್ ಅಲಾಯ್ ವೀಲ್ಸು, ಫ್ರಂಟ್ ಟು ಬ್ಯಾಕು. ನೆಕ್ಸ್ಟ್ ಇದು ರೇರ್ ವೈಸರ್ ಎಲ್ಲ ನಾನು ಹಾಕ್ಸಿರೋದು, ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗೆ. ಸೊ ಗೈಸ್, ಈ ಗ್ರಿಲ್ಲೇ ಮುಂದ್ಗಡೆ ಕಾರ್ ಬಂದರೆ ಯಾರೇ ಬಂದರೂ ಅದು ತಿರುಗಿ ನೋಡೋ ಥರ ಗ್ರಿಲ್ ಕೊಟ್ಟಿದ್ದಾರೆ ಫುಲ್ಲು. ಆಮೇಲೆ ಇದೇ ರ್ಯಾಡರು, ಅಡಸ್ ಏನಿದೆ ಈ ಕಾರಲ್ಲಿ ಫೀಚರು ಇದು. ಅದನ್ನು ಫುಲ್ಲು ಲೈನ್ ಕೀಪರ್ಸ್ ಎಷ್ಟು ಇವಾಗ ಒಂದು ಆ ಕಡೆ ಈ ಕಡೆ ವೈಟ್ ಲೈನ್ಸ್ ಇದ್ರೆ ಮಾತ್ರನೇ ಹೋಗೋದು. ಅದಕ್ಕೋಸ್ಕರ ಆ ರೈಡರ್ ಕೊಟ್ಟಿರೋದು. ಆ ರೈಡರ್ ಫೋಕಸಿಂಗ್ ಮಾಡೋದು, ಅಲ್ಲೊಂದು ಕ್ಯಾಮ್ರಾ ಕೊಟ್ಟಿದ್ದಾರೆ, ಅದರಿಂದನೇ ಈ ಲೈನ್ದು ಎಲ್ಲ ಟ್ರ್ಯಾಕ್ ಮಾಡೋದು. ಈ DRL ಏನಿದೆ ಒಂದು ನೋಡ್ಕೊಳ್ಳಿ ಗೈಸ್, ಸಿ ಶೇಪಲ್ಲಿ. ಆಮೇಲೆ ಇದು ಫಾಗ್ ಲೈಟ್ಸ್. ಇದು ಫುಟ್ ರೋಸ್ಟ್ ಬಂದು ಎಕ್ಸ್ಟ್ರಾ ಫಿಟ್ಟಿಂಗು, ನಾವು ಅಡಿಷ್ನಲ್ ಹಾಕ್ಸ್ಕೊಬೇಕು, ಅವರು ಶೋರೂಮಿಂದ ಕೊಡಲ್ಲ. ನಾವು ಅದರಲ್ಲಿ ಶೋರೂಮಲ್ಲೇ ಹಾಕ್ಸಿದ್ದು, ಆದರೆ ಫುಟ್ ರೋಸ್ಟು ಅವೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗಲ್ಲಿ ಬರೋದು. ಈ ಡೋರ್ ಹ್ಯಾಂಡಲ್ ಬಂದು ರೇಂಜ್ ರೋವರ್ ಥರ ಕೊಟ್ಟಿದ್ದಾನೆ ಗೈಸ್, ಡಿಫ್ರೆಂಟಾಗಿದೆ ಒಂಥರ, ಈ ಥರ ಡೋರ್ ತೆಗಿಯೋದು. ಆಮೇಲೆ ಇಲ್ಲಿ ಲೈಟು ಕೊಟ್ಟಿದ್ದಾನೆ. ಸೊ ಗೈಸ್, ನಿಮ್ಮ ಮನೆಯವ್ರು ನಿಮ್ಮನ್ನ ವೆಲ್ಕಮ್ ಮಾಡ್ತಾರೋ ಎಲ್ಲ ಗೊತ್ತಿಲ್ಲ, ಆದರೆ ನನ್ನ ಕಾರು ನನ್ನ ವೆಲ್ಕಮ್ ಹೇಗೆ ಮಾಡುತ್ತೆ ಅಂತ ತೋರಿಸ್ತೀವಿ ಬನ್ನಿ. ನೋಡಿ ಗೈಸ್, ಹೆಂಗೆ ಹೋಗ್ತಾ ಇದೆ ಹಿಂಗೆ ಆಟೋಮೆಟಿಕ್ ಆಗಿ. ಆ ಕಾರ್ ಫೀಚರ್ಸ್ ಎಲ್ಲ ಮಸ್ತಾಗಿದೆ ಈ ಕಾರಲ್ಲಿ. ಸೊ ಗೈಸ್, ಇವಾಗ ಡೋರ್ ಹಾಕ್ತಾ ಇದ್ದೀನಿ ನೋಡ್ಕೊಳ್ಳಿ, ಆದಷ್ಟು ಕದೆ ಆಟೋಮೆಟಿಕ್ ಆಗಿ ಮುಂದೆ ಬರುತ್ತೆ. ಈ ಫೀಚರ್ಸ್ ಎಲ್ಲ ಮಸ್ತಾಗಿದೆ. ಸೀಟ್ ಹೈಟ್ ಆಗೋದು ಎಲ್ಲ ಚೆನ್ನಾಗಿದೆ. ಒಳಗಡೆ ಏನೇನು ಫೀಚರ್ಸ್ ಇದೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಬನ್ನಿ. ಸೊ ಗೈಸ್, ಈ ಸ್ಕ್ರೀನ್ ಇದೆಯಲ್ಲ, ಈ ಸ್ಕ್ರೀನ್ ಬಂದು 10.25 ಇಂಚಸ್ ಇದೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಈ ಡ್ಯಾಶ್ ಕ್ಯಾಮ್ ಎಲ್ಲ ಬಂದು ನಾವು ಅಡಿಷ್ನಲ್ ಅಲ್ಲಿ ಹಾಕ್ಸಿರೋದು. ನೀವು ಏನಾನ ಹಾಕ್ಸ್ಬೇಕಂದ್ರೆ RS ಕಾರ್ ಪ್ರೀಮಿಯಮಲ್ಲಿ ಜಯನಗರ T ಬ್ಲಾಕಲ್ಲಿದೆ, ಬೇಕಾದರೆ ಹಾಕ್ಸ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಸೊ ಗೈಸ್, ಇದು ಕ್ರೂಸ್ ಕಂಟ್ರೋಲಲ್ಲೇ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಇದರಲ್ಲಿ ಇರೋದು. ನಾರ್ಮಲ್ ಕಾರಲ್ಲಿ ಬೇರೆ ನಾರ್ಮಲ್ ಕ್ರೂಸ್ ಕಂಟ್ರೋಲ್ ಇರುತ್ತೆ, ಇದರಲ್ಲಿ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಇದೆ. ಅಂದರೆ ಇವಾಗ ಮುಂದೆಗಡೆ ಕಾರ್ ಇಷ್ಟರಲ್ಲಿ ಹೋಗ್ತಾ ಇದೆಯೋ, ಈ ಕಾರು ಆ ಸ್ಪೀಡಲ್ಲಿ ಹೋಗುತ್ತೆ, ಅದೇ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲು. ಆಮೇಲೆ ಈ ಬುಕ್ ಮಾರ್ಕ್ಸು ಎಲ್ಲ, ಅಂದರೆ ಇವಾಗ ಫ್ಯೂಲ್ ಇನ್ಫೋ ಅದೊಂದು, ವೆಹಿಕಲ್ ಇನ್ಫೋ ಏನಾನ ಇವಾಗ ಬ್ರೇಕ್ ಪ್ಯಾಡ್ಸ್ ಹೋಗಿದ್ರೆ ತಿರ್ಗಾ, ಆಮೇಲೆ ಟೈರ್ ಪ್ರೆಷರ್ ಏನಿದೆ ಅದೆಲ್ಲ ತೋರಿಸುತ್ತೆ, ಟಾರ್ಕು. ಆಮೇಲೆ ನ್ಯಾವಿಗೇಷನ್ನು ಇವಾಗ ನಾವು ಮುಂದ್ಗಡೆ ಏನು ನೋಡಬೇಕಾಗಿರುತ್ತೋ ಅದೆಲ್ಲ ಇಲ್ಲೇ ನೋಡ್ಕೋಬೋದು, ಫುಲ್ ಸ್ಕ್ರೀನಲ್ಲೂ ಬರುತ್ತೆ. ನೋಡಿ ತೋರಿಸ್ತೀನಿ, ಇದು ಫುಲ್ ಸ್ಕ್ರೀನ್. ಮೂವ್ ಆಗಬೇಕಾದ್ರೆ ನೀಟಾಗಿ ತೋರಿಸುತ್ತೆ ಅದು. ಡಿಸ್ಪ್ಲೇ ಲೆವೆಟ್ ಫುಲ್ಲು ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಅರ್ಧ ಏನಿದೆಯೋ ಅದರಲ್ಲಿ ನಾವು ಫುಲ್ಲು ಯಾವ ಥರ ಬೇಕೋ ನೋಡಿ, ಇವಾಗ ಫುಲ್ಲು ಈ ಥರ ಚೇಂಜ್ ಆಯಿತು. ಇನ್ನೊಂದು ಥರ ಇಕ್ಕೊಬೋದು. ಇದು ನಾರ್ಮಲ್ಲು.
ಇನ್ನೊಂದು ಇದೆ, ಫುಲ್ ಇನ್ಫಾರ್ಮೇಶನ್ನು, ಅಂದರೆ ಅದೇ ಚಿಕ್ಕದಲ್ಲಿ ಬರುತ್ತೆ, ಫುಲ್ ಇನ್ಫಾರ್ಮೇಶನ್ ಲಾಂಗ್ ಆಗಿ ಬರುತ್ತೆ. ಈ ಸೆಟ್ಟಿಂಗಲ್ಲಿ ಏನೇನಿದೆ ಅಂದರೆ, ಇವಾಗ ನೀವು ಅಡಾಸ್ ಹೆಂಗೆ ಸೆಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಡ್ರೈವರ್ ಅಸಿಸ್ಟಲ್ಲಿ ಇವಾಗ ಆಟೋ ಎಮರ್ಜೆನ್ಸಿ ಬ್ರೇಕಿಂಗ್ ಆಗಲಿ, ಲೈನ್ ಕೀಪ್ ಅಸಿಸ್ಟ್ ಆಗಲಿ, ಹೈ ಬೀಮ್ ಅಸಿಸ್ಟ್ ಆಗಲಿ, ಟ್ರಾಫಿಕ್ ಸೈನು ಏನಂದರೆ ಆಟೋ ಎಮರ್ಜೆನ್ಸಿ ಬ್ರೇಕಿಂಗ್ ಅಂದರೆ ಇವಾಗ ಮುಂದೆಗಡೆ ಕಾರ್ ಇದ್ದರೆ ನಮ್ಮ ಕಾರ್ ಸ್ವಲ್ಪ ಲೈಟಾಗಿ ಬ್ರೇಕ್ ಆಗುತ್ತೆ ಆ ಥರ. ಆಮೇಲೆ ಇನ್ನೊಂದು ಲೈನ್ ಕೀಪ್ ಅಸಿಸ್ಟ್ ಇದ್ದರೆ ವೈಟ್ ಲೈನ್ಸು ಆ ಥರ ಏನಿದ್ರೆ ಅದು ಆನ್ ಮಾಡ್ಕೊಬೇಕು. ಆಮೇಲೆ ಈ ಹೈ ಬೀಮ್ ಅಂದರೆ ಇವಾಗ ನಮ್ಮದು ಹೈ ಬೀಮ್ ಆಗಲಿ ಲೋ ಬೀಮ್ ಆಗಲಿ ನಾವು ಹಾಕಿದರೆ, ಮುಂದುಗಡೆ ಯಾವ್ದಾನ ಹೈ ಬೀಮ್ ಹಾಕಿದರೆ ನಮ್ದು ಲೋ ಬೀಮ್ ಆಗುತ್ತೆ. ಇಲ್ಲ ಯಾವುದು ಕಾರ್ ಬಂದಿಲ್ಲ ಅಂದರೆ ಆಟೋಮೆಟಿಕ್ ಹೈ ಬೀಮಲ್ಲೇ ಇರುತ್ತೆ. ಟ್ರಾಫಿಕ್ ಸೈನ್ ರೆಕಾಗ್ನೈಸೇಷನ್ ಏನಂದರೆ ಇವಾಗ ಅಲ್ಲಿ ಏನು ಬೋರ್ಡ್ ಹಾಕಿರ್ತಾರೆ ET ಅಂತ, ETಯಲ್ಲೇ ಹೋಗುತ್ತೆ. ಆ ಥರ ಇದೆಲ್ಲ ಸೆಟ್ ಮಾಡ್ಕೊಂಡಿದ್ದು ಸೆಟ್ಟಿಂಗಲ್ಲಿ. ಡ್ರೈವರ್ ಅಸಿಸ್ಟು, ಆಮೇಲೆ ಪ್ಯಾಸೆಂಜರ್ ಏರ್ ಬ್ಯಾಗ್ ಬಂದು 6 ಏರ್ ಬ್ಯಾಗ್ಸ್ ಏನೋ ಬರುತ್ತೆ. AX7 ಲಕ್ಸುರಿಯಲ್ಲಿ 7 ಏರ್ ಬ್ಯಾಗ್ಸ್ ಬರುತ್ತೆ. ಆಮೇಲೆ AX7 ಲಕ್ಸುರಿಯಲ್ಲಿ ಏನು ಬರುತ್ತೆ ಅಂದರೆ ಇಲ್ಲೊಂದು 2 ಸ್ಪೀಕರ್ ಬರುತ್ತೆ, ಇದರಲ್ಲಿ ಅದೊಂದು 2 ಮಿಕ್ಸಿಂಗ್ ಇದೆ. ಸೊ ಗೈಸ್ ಏನಂದರೆ ಈ ಕಾರಲ್ಲಿ ಇನ್ನೊಂದು ಫೀಚರ್ ಇಷ್ಟ ಆಗಿದೆ ಏನಂದರೆ ಅಲೆಕ್ಸಾ. ಅಲೆಕ್ಸಾ ಓಪನ್ ದಿ ಸನ್ ರೂಫ್. ಸನ್ ರೂಫು ಆ ವಾಯ್ಸ್ ಕಂಟ್ರೋಲಲ್ಲಿ ಓಪನ್ ಆಗುತ್ತೆ. ಅಲೆಕ್ಸಾ ಕ್ಲೋಸ್ ದ ವಿಂಡೋ. ಕ್ಲೋಸ್ ಆಗುತ್ತೆ. ನೆಕ್ಸ್ಟು ಈ ಲೈಟ್ಸು, ನೈಟ್ ಟೈಮು ಈ ಲೈಟ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಗೈಸ್ ಅಲೆಕ್ಸಾ ಕ್ಲೋಸ್ ದ ಸನ್ ರೂಫ್. ಪ್ಯಾನರಾಮಿಕ್ ಸನ್ ರೂಫು XUV700 ಕೊಟ್ಟಿರೋದು. ಅದು AX5 ಮತ್ತು AX7 ಮತ್ತು AX7 ಲಕ್ಸುರಿ 3ಕ್ಕೆ ಮಾತ್ರ ಇರೋದು. ಹಾಗೆ ಈ ಸಿಂಗಲ್ ಟಚ್ಚಲ್ಲಿ ಫಸ್ಟ್ ಟೈಮ್ ಓಪನ್ ಆಗುತ್ತೆ, ನೆಕ್ಸ್ಟು ಆಮೇಲೆ ಫುಲ್ಲು ಓಪನ್ ಆಗುತ್ತೆ. 2 ಟಚ್ಚಲ್ಲಿ ಇಲ್ಲಿ ಆಪರೇಟ್ ಮಾಡ್ಕೊಬೋದು ಗೈಸ್. ನೆಕ್ಸ್ಟ್ ಬಂದರೆ ಫುಲ್ಲು ಇಲ್ಲಿ ಲೆದರ್ದು ಡ್ಯಾಶ್ಬೋರ್ಡ್ದು ಫುಲ್ಲು ಈ ಥರ ಕೊಟ್ಟು ಈ ಥರ ಸಿಸ್ಟಮ್ ಇದೆ. ಆಮೇಲೆ ಫುಲ್ಲು ಪ್ರೀಮಿಯಂ ಲುಕ್ಕೇ ಇದೆ ಗೈಸ್ ಇದೆ. ನೆಕ್ಸ್ಟ್ ಆಮೇಲೆ ವೇಸ್ ಇವೆಂಟ್ಸು 4 ಕೊಟ್ಟಿದ್ದಾರೆ. ಇದೇನಂದರೆ ಡ್ರೈವ್ ಮೋಡ್ಸು ಗೈಸ್. ಡ್ರೈವ್ ಮೋಡ್ಸ್ ಬಂದು ಇದು ಜಿಪ್ಪು, ಜ್ಯಾಪು, ಝೂಮ್ ಅಂದರೆ ಇವಾಗ ಗೈಸ್ ಏನಾನ ಹೈವೇಸು ಫುಲ್ಲು ಖಾಲಿ ಇದೆ ಅಂದರೆ ಝೂಮ್ ಹಾಕ್ಕೊಂಡು ಓಡಿಸಿದ್ರೆ ಆರಾಮಾಗಿ 200 ರೀಚ್ ಆಗುತ್ತೆ ಗೈಸ್ ಈಸಿಯಾಗಿ. ಜ್ಯಾಪ್ ಅಂದರೆ ಸಿಟಿ ಮೂಡು ಆ ಥರ. ಜಿಪ್ ಅಂದರೆ ಈ ಲೋಕಲ್ಲು ಆ ಥರ ಓಡಾಡಿಸ್ಕೊಬೋದು ಗೈಸ್. ನೆಕ್ಸ್ಟು ರಿವರ್ಸ್ ಹಾಕ್ಕೊಬೋದು ಬೇಕಾದ್ರೆ. ಸ್ಕ್ರೀನ್ ಸೇವರ್ ಬಂದು ನಾವು ಇವಾಗ ಯಾವ್ದಾನ ಒಂದು ವಾಲ್ಪೇಪರ್ ಸೆಟ್ ಮಾಡಿರ್ತೀವಿ, ತೋರಿಸ್ತೀನಿ ನೋಡಿ. ಈ ಗ್ಯಾಲರಿಯಲ್ಲಿರುತ್ತೆ, ನಮ್ಮ ಗ್ಯಾಲರಿಯಲ್ಲಿ ಯಾವ್ದಾನ ಒಂದು ಈ ಥರ ಸೆಟ್ ಮಾಡಿಕೊಂಡ್ರೆ ಪೆನ್ಡ್ರೈವಿಂದ ಹಾಕ್ಕೊಬೇಕು ಗೈಸ್. ಯಾವ್ದಾನ ಒಂದು ಫೋಟೋ ಈ ಥರ ಹಾಕ್ಕೊಂಡು ಸೆಟ್ ಮಾಡಿಬಿಟ್ರೆ ಇಲ್ಲೇ ಸೆಟ್ ಆಗುತ್ತೆ. ಇದೇ ಸೆಟ್ ಆಗುತ್ತೆ. 60 ಸೆಕೆಂಡ್ಸ್ ಇರುತ್ತೆ, ಆಮೇಲೆ ಹಂಗೆ ಕ್ಲೋಸ್ ಆಗಿಬಿಡುತ್ತೆ. ನೆಕ್ಸ್ಟ್ ಏನಂದರೆ ರೇರ್, ನೀವು ರನ್ನಿಂಗಲ್ಲೇ ರಿವರ್ಸ್ ನೋಡ್ಕೊಬೋದು ಆರಾಮಾಗಿ. ನೆಕ್ಸ್ಟ್ ಇದು ಬಂದು ಪಾರ್ಕಿಂಗ್ ಇಂಡಿಕೇಟರ್ಸು, 4 ಇಂಡಿಕೇಟ್ರು. ಇದು ಏರ್ ಬ್ಯಾಗು ಎನಿ ಟೈಮ್ ಅದೆಲ್ಲ ಏನು ಆಟೋಮೆಟಿಕ್ ಆನ್ ಆಗಿರುತ್ತೆ, ಇನ್ನು ಅದೆಲ್ಲ ಏನಿಲ್ಲ. ಇಲ್ಲಿ ಇನ್ನೊಂದು ಏನು ಫೀಚರ್ ಅಂದರೆ ಡ್ಯುಯಲ್ ಇದೆ ಗೈಸ್. ಆ ಕಡೆ ನಿಮಗೆ ಇವಾಗ AC ವೆಂಟ್ ಆಗಲಿ ಒಂದು 22 ಸೆಲ್ಸಿಯಸ್ ಬೇಕಂದರೆ ಆ ಕಡೆ ಇದು ಮಾಡ್ಕೊಬೋದು. ಈ ಕಡೆ ಇವಾಗ ನಮಗೆ 24 ಬೇಕಂದ್ರೆ ಈ ಕಡೆ 24 ಆರಾಮಾಗಿ ಈ ಥರ ಫೀಚರು ಡ್ಯುಯಲ್ AC ಕಂಟ್ರೋಲು. ಹಾಗೆ ಇಲ್ಲಿ ಈ ಫೀಚರ್ ಏನಿದೆ ಇಲ್ಲಿಂದ ಕಂಟ್ರೋಲ್ ಮಾಡ್ಬೋದು ಗೈಸ್. ಅದು ಈ ಜಾಗ್ವರು ಅದರೆಲ್ಲ ಇದೇ ಥರ ಕೊಡೋದು ಆಪ್ಷನು. ಅಲ್ಲೇ ಗೇರ್ ಬಾಕ್ಸ್ ಹೆಂಗಿರುತ್ತೋ ಅದರಲ್ಲಿ ಗೇರ್ ತಿರ್ಸೋ ಥರ ಈ ಆಪ್ಷನ್ ಕೊಟ್ಟಿರೋದು. ಆದರೆ ಇದು ಮ್ಯೂಸಿಕ್ಕು, ಅದೇ ಆಂಡ್ರಾಯ್ಡ್ ಆಟೋ ಎಲ್ಲ ಈ ಥರ ಕಂಟ್ರೋಲ್ ಮಾಡ್ಬೋದು ಗೈಸ್. ಸೊ ಗೈಸ್ ನಾನು ಆಟೋಮೆಟಿಕ್ ಇಸ್ಕೊಂಡಿಲ್ಲ, ಏನಕ್ಕೆ ಅಂದರೆ ಹುಡುಗರಿಗೆ ಮಜಾ ಇರಲ್ಲ ಅಂತ. ನಮ್ಮಪ್ಪ ಆಟೋಮೆಟಿಕ್ಕೇ ಇಸ್ಕೊ ಅಂತ ಹೇಳಿದ್ರು, ಆದ್ರೂ ನಾನು ಇಲ್ಲ ಗೇರ್ ಬೇಕು ನನಗೆ ಅಂತ ನಾನು ಗೇರ್ ಇಸ್ಕೊಂಡೆ. ಇಲ್ಲಿ ಈ ಫೀಚರ್ ಬಂದು ಇಲ್ಲೇ ಆಪ್ರೇಟ್ ಮಾಡ್ಕೊಬೋದು, ತಿರ್ಗಾ ಇಲ್ಲಿ ಆಪ್ರೇಟ್ ಮಾಡ್ಕೊಬೋದು. ನಾವು ಇಲ್ಲಿಂದನೇ ಕಂಟ್ರೋಲ್ ಅದನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನೇ ಇದೆಯೋ ಆ ಥರ ನೀಟಾಗಿ ಮ್ಯೂಸಿಕ್ ಪ್ಲೇ ಮಾಡೋದು, ಫೋನು, ನ್ಯಾವಿಗೇಷನ್ನು ಈ ಥರ ಇಲ್ಲೇ ಪ್ರೆಸ್ ಮಾಡಿದ್ರೆ ಮ್ಯಾಪ್ ಇದೆ. ಆಫ್ಲೈನ್ ಇದು ಗೈಸ್, ಕಂಪ್ಲೀಟ್ಲಿ ಆಫ್ಲೈನು, ಇಂಟರ್ನೆಟ್ಟೇ ಬೇಡ. ಆ ಥರನೇ ಎಲ್ಲಿ ಬೇಕೋ ಅಲ್ಲಿಗೆ ನೀಟಾಗಿ ಲೊಕೇಶನ್ ಹಾಕ್ಕೊಂಡ್ರೆ
ಇದೇ ತೋರಿಸ್ಬಿಡುತ್ತೆ. ಸೊ ಗೈಸ್ ಈ ಫೀಚರ್ ಏನು ಅಂದರೆ ಮೆಮೊರಿ ಫಂಕ್ಷನ್ನು. ಇವಾಗ ನಾನು ಓಡಿಸ್ತಾ ಇದ್ರೆ ನನಗೆ 1 ಅಂತ ಸೆಟ್ ಮಾಡಿದ್ದೀನಿ ನೋಡಿ ಗೈಸ್. ಇದು ನನಗೆ 1 ಆಟೋಮೆಟಿಕ್ 1 ಅಂತ ಪ್ರೆಸ್ ಮಾಡಿಕೊಂಡ್ರೆ ಇದು 1 ಸೆಟ್ಟು. ಇವಾಗ ನಮ್ಮ ಅಣ್ಣ ಬೇರೆಯವ್ರು ಯಾರನ್ನ ಓಡಿಸ್ಬೇಕಾದ್ರೆ ಅವರು 2 ಸೆಟ್ ಮಾಡ್ಕೊಂಡಿರ್ತಾರೆ. ಈ ಥರ 2 ಪ್ರೆಸ್ ಮಾಡ್ಕೊಂಡಿದ್ರೆ ಅವ್ರು ಸೆಟ್ ಮಾಡಿದರೆ 2ಗೆ ಸೆಟ್ ಆಗುತ್ತೆ. ಇನ್ನೊಂದು 3 ಟೋಟಲ್ಲು 3 ಇದೆ ನೋಡಿ. 3 ಪ್ರೆಸ್ ಮಾಡಿ 3 ಸೆಟ್ ಮಾಡಿರ್ತಾರೆ. 3 ಫುಲ್ಲು ಈ ಥರ ಸೆಟ್ ಆಗುತ್ತೆ. ಇದೇನು ಬಂದರೆ ಫುಲ್ಲು ಟೋಟಲ್ಲು ಹಿಂದಕ್ಕೆ ಹೋಗೋದು, ಆಮೇಲೆ ಇಲ್ಲೇ ಮುಂದಕ್ಕೆ ಹೋಗೋದು. ಇದು ಬಂದು ಈ ಥರ ಫ್ರಂಟು ಬ್ಯಾಕು, ಅಪ್ಪು ಡೌನು ಇದೆ. ಸೊ ಇದು ಫುಲ್ ಅಪ್ಪು, ಆಮೇಲೆ ಡೌನ್ ಇದರಲ್ಲೇ. ಟೋಟಲ್ಲು ಸೀಟ್ನ ಕಂಟ್ರೋಲ್ ಮಾಡೋದು ಇದರಲ್ಲಿ ಇರುತ್ತೆ ಗೈಸ್. ಆಮೇಲೆ ನೆಕ್ಸ್ಟು ನಾವೇನು ಲೈನ್ ಕೀಪ್ ಅಸಿಸ್ಟು ಅವೆಲ್ಲ ಏನಂದರೆ ಇಲ್ಲೊಂದು ಕ್ಯಾಮ್ರಾ ಇರುತ್ತೆ. ಈ ಕ್ಯಾಮ್ರಾದಲ್ಲೇ ವೈಟ್ ಲೈನ್ಸ್ ಆಗಲಿ ಕ್ಯಾಪ್ಚರ್ ಮಾಡೋದು, ಮತ್ತೊಂದಾಗಲಿ ಆಡೋದು ಫೀಚರ್ಸು ಇಲ್ಲಿ ಆಡಾಗಿರುತ್ತೆ. ಈ ಡ್ಯಾಶ್ ಕ್ಯಾಮ್ ಏನಕ್ಕೆ ಅಂದರೆ ಇವಾಗ ಸಿಟಿಗಳಲ್ಲಿ ಎಲ್ಲ ಆಕ್ಸಿಡೆಂಟ್ಗಳಾಗಲಿ ಏನೇ ಒಂದು ಡ್ಯಾಮೇಜ್ ಆಗಿರಲಿ ಕಂಟಿನ್ಯೂಸ್ ರೆಕಾರ್ಡ್ ಆಗಿರುತ್ತೆ. ಇವಾಗ ಈ ಸ್ಪ್ಲಿಟ್ ಸ್ಕ್ರೀನು, ಇದು ಫ್ರಂಟು, ನೆಕ್ಸ್ಟು ಇದೆಲ್ಲ ಬ್ಯಾಕ್ ಇರುತ್ತೆ. ಆಮೇಲೆ ಸ್ಪ್ಲಿಟ್ ಸ್ಕ್ರೀನ್ ಬರುತ್ತೆ. ನಿಮಗೆ ಅದರಿಂದ ಒಂದು ಆ್ಯಪ್ ಇರುತ್ತೆ. ಆ ಆ್ಯಪಿಂದ ಮುಖಾಂತರ ವೀಡಿಯೋಸ್ನ ಸೆಂಡ್ ಮಾಡ್ಕೊಬೋದು. ತಿರ್ಗಾ ಏನಾದರೂ ಪೊಲೀಸ್ ಕೇಸ್ ಗೀಸ್ ಆಗಿದ್ರೆ ಆರಾಮಾಗಿ ಅದರಲ್ಲೇ ಎಲ್ಲ ನಿಮಗೆ ಕವರ್ ಆಗಿಬಿಡುತ್ತೆ ಗೈಸ್. ಯಾವುದೇ ಕೋರ್ಟ್ಗೆ ಹೋದ್ರೂ ನೀಟಾಗಿ ಕ್ಲೈಮ್ ಆಗುತ್ತೆ ಏನಾನ ಇದ್ದರೆ. ಗೈಸ್ ಈ AX7ಗೆ, AX5ಗೆ, AX7 ಲಕ್ಸುರಿಗೆ ಪುಷ್ ಸ್ಟಾರ್ಟ್ ಬಟನ್ ಗೈಸ್. ಮಿಕ್ಕಿದ್ದಕ್ಕೆಲ್ಲ ವೇರಿಯಂಟ್ಸ್ಗೆಲ್ಲ ನಾರ್ಮಲ್ ಕೀ ಇರುತ್ತೆ. ಹಾಗೆ ಇಲ್ಲಿ ವೈರ್ಲೆಸ್ ಕಾರ್ಪ್ಲೇ ಇದೆ, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಇದೆ. ಆಮೇಲೆ ಈ ಚಾರ್ಜಿಂಗ್ ಪೋರ್ಟ್ 1 ಪೋರ್ಟ್ ಇದ್ದಾನೆ. ಫೋನು ವೈರ್ಲೆಸ್ ಚಾರ್ಜಿಂಗ್ ಇದರಲ್ಲಿಲ್ಲ, ಏನಿದ್ರು AX7 ಲಕ್ಸುರಿಯಲ್ಲಿದೆ. ಹಾಗೆ ಈ ಡ್ಯಾಶ್ ಬೋರ್ಡಲ್ಲಿ ಇಲ್ಲೇನಾದರೂ ಬುಕ್ಸು ಅವರು ಕಂಪ್ನಿ ಕಡೆಯಿಂದ ಬುಕ್ಸ್ಗಳು ಇರ್ತಾರಲ್ಲ ಆ ಬುಕ್ಸ್ ಇಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ಇನ್ನು ಇದು ಸ್ವಲ್ಪ ಅದು ಇದು ಫೋನಲ್ಲಿ ಲೈಟಾಗಿ ಇಟ್ಕೊಳೋಕ್ಕೆ ಸರೋಗುತ್ತೆ. ಈ ಲುಕ್ಕೇ ಒಂಥರ ಪ್ರೀಮಿಯಮ್ ಆಗಿದೆ. ಈ ಲುಕ್ಗೆ ಆಲ್ಮೋಸ್ಟ್ ಆಲ್ ಜಾಸ್ತಿ ಜನ ಈಸ್ಕೊಳೋದು ಗೈಸ್ ಈ ಕಾರ್. ಸೊ ಗೈಸ್ ಬನ್ನಿ ಸೆಂಟ್ರು ಅಲ್ಲಿ ಏನೇನಿದೆ, ಹೆಂಗೆ ಕಂಫರ್ಟ್ ಇದೆ ಅಂತ ನೋಡೋಣ. ಇಲ್ಲೊಂದು ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಗೈಸ್. ಇದು ಅವರು ನಾರ್ಮಲ್ ಪ್ಲೈನಾಗಿ ಕೊಟ್ಟಿರ್ತಾರೆ, ನಾವು ಈ ಥರ ಡಿಸೈನ್ ಹೇಳಿ ಮಾಡ್ತಿರೋದು. ಇನ್ನು ನೆಕ್ಸ್ಟ್ ಬಂದರೆ ಡೋರ್ ಹ್ಯಾಂಡಲ್ಲು ಈ ಥರ ಇರುತ್ತೆ ಗೈಸ್, ಹಿಡ್ಕೊಂಡು ಆರಾಮಾಗಿ ಒಂಥರ ಪ್ರೀಮಿಯಮ್. ಸೊ ಗೈಸ್ ಸೆಂಟ್ರು ಅಲ್ಲಿ ಹೇಗಿದೆ ಕಂಫರ್ಟು, ಏನೆಲ್ಲ ಇದೆ ತೋರಿಸ್ತೀನಿ ಬನ್ನಿ. ಇದರಲ್ಲಿ 5 ಸೀಟ್ರ್ ಇದೆ, 6 ಸೀಟ್ರ್ ಇದೆ, 7 ಸೀಟ್ರ್ ಇದೆ. ಆದರೆ ನಾನು ತೊಗೊಂಡಿರೋದು 7 ಸೀಟ್ರು. ಸೊ ಗೈಸ್ ನಾನು ಬೇಸಿಕಲಿ 4.8 or 5 ಫೀಟ್ ಇದ್ದೀನಿ. ನನ್ನ ಕಂಫರ್ಟ್ ಈ ಥರ ಇದೆ. ಇನ್ನೊಂದೇನೆಂದರೆ ಇದನ್ನ ಸೀಟ್ ಇದೆಯಲ್ಲ, ಇದು ಇನ್ನೂ ಒಂದು ಸ್ವಲ್ಪ ಇಷ್ಟು ಬೆಂಡ್ ಮಾಡಿಕೊಂಡು ಆರಾಮಾಗಿ ವೆದರ್ನ ಫೀಲ್ ಮಾಡ್ಬೋದು ಗೈಸ್. ಇನ್ನೊಂದೇನೆಂದರೆ ಇಲ್ಲಿ ಆರಾಮಾಗಿ ಒಂದು ಕಾಫಿನೋ ಟೀನೋ ನೀರು ಬಾಟ್ಲೋ ಏನಾದರೂ ಇಕ್ಕೊಳಕ್ಕೆ ಈ ಥರ ಆರಾಮಾಗಿರುತ್ತೆ ಗೈಸ್. ನೆಕ್ಸ್ಟ್ ಏನಂದರೆ AC ವೆಂಟ್ಸ್ 2 ಕೊಟ್ಟಿರೋದು ಇಲ್ಲಿ. ಆಮೇಲೆ ಒಂದು ಸಿ ಟೈಪು ಇವಾಗ ಎಲ್ಲ ಅಪ್ಡೇಟ್ ಆಗಿದೆಯಲ್ಲ ಗೈಸ್, ಅದಕ್ಕೋಸ್ಕರ ಸಿ ಟೈಪ್ ಕೊಟ್ಟಿದ್ದಾನೆ. ಆರಾಮಾಗಿ ಇಲ್ಲಿ ಚಾರ್ಜ್ ಹಾಕ್ಕೊಂಡು ಇಲ್ಲಿ ಫೋನ್ ಇಕ್ಕೊಳಕ್ಕೆ ಕೊಟ್ಟಿದ್ದಾನೆ ಗೈಸ್. ನೆಕ್ಸ್ಟ್ ಏನಂದರೆ ಹ್ಯಾಂಡ್ಲು ಗೈಸ್, ಅಷ್ಟಮಧ್ಯ ಹಂಗೆ ಹಿಂಗೆ ಅಲ್ಲಾಡುತ್ತೆ ಆ ಥರ ಏನೋ ಇದ್ದರೆ ಈ ಥರ ಹಿಡ್ಕೊಂಡ್ರೆ ಸ್ವಲ್ಪ ಸ್ಟಿಫಾಗಿ ಕೂತ್ಕೊಬೋದು. ಇಲ್ಲೊಂದು ಲೈಟ್ಸು ಈ ಥರ ಕೊಟ್ಟಿದ್ದಾನೆ. ಈ ಕಡೆ ಏನಂದರೆ ಈ ಕಡೆನೂ ಸೇಮು ಹಿಂಗೆ ಕುತ್ಕೊಂಡು ಈ ಕಡೆನೂ ಆರಾಮಾಗಿ ಈ ಬೆಂಡ್ ಮಾಡಿಕೊಂಡು ಈ ಕಡೆ ಕುತ್ಕೊಂಡಿರೋರು ಆರಾಮಾಗಿ ವ್ಯೂನ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಇರ್ಬೋದು ಗೈಸ್. ಸೊ ಗೈಸ್ ಇದು ಬೇಸಿಕಲಿ 7 ಸೀಟ್ ಆಗಿರೋದ್ರಿಂದ ಬ್ಯಾಗ್ಗೆ ಹೆಂಗೆ ಹೋಗಬೇಕು ಅಂದರೆ ನಾರ್ಮಲು ಇದು ಫೋಲ್ಡಿಂಗ್ ಮಾಡಿ ಆರಾಮಾಗಿ ಹೋಗಬೇಕು ಗೈಸ್. ಸೊ ಗೈಸ್ ಈ 3rd row ಸೀಟ್ಸಲ್ಲಿ ಏನಿದ್ರು ಚಿಕ್ಕ ಮಕ್ಕಳು ಅಷ್ಟು ಕುತ್ಕೊಬೋದಷ್ಟೇ. ನಮ್ಮಂಥವ್ರು ಸ್ವಲ್ಪ ಕಷ್ಟನೇ. ಇನೋವಾ ಕ್ರಿಸ್ಟಾ ಅಷ್ಟು ಕಂಫರ್ಟ್ ಇಲ್ಲ ಅನ್ಕೊತೀನಿ ನಾನು, ನನಗೆ ಅನ್ಸಿರೋ ಪ್ರಕಾರ. ನೀವು ಒಂದ್ಸರಿ ಏನನ್ನ ಫೀಲ್ ಮಾಡೋಂಗಿದ್ರೆ ಮಾಡಿ. ನೆಕ್ಸ್ಟು ಏನಂದರೆ ಇಲ್ಲಿ ಕಪ್ ಹೋಲ್ಡ್ರ್ ಒಂದು ಕೊಟ್ಟಿದ್ದಾನೆ. AC ವೆಂಟ್ಸು ಹಿಂದ್ಗಡೆ ಬೇಸಿಕಲಿ ಕೊಡಲ್ಲ, ಈ ಕಾರಲ್ಲಿ ಕೊಟ್ಟಿದ್ದಾರೆ. ಇಲ್ಲೇ ಕಂಟ್ರೋಲ್ಸ್ ಎಲ್ಲ ಒಂದು 3 ಹೇರ್ ಥರ ಮುಂದ್ಗಡೆ ಕಂಟ್ರೋಲ್ ಇದೆ ಆನ್ ಮಾಡ್ಕೊಳೋ ಅಂಥದ್ದು, ಬಟ್ ಇಲ್ಲೇ ಆನ್ ಮಾಡ್ಕೊಬೋದು. ನೆಕ್ಸ್ಟು ವ್ಯೂ ಎಲ್ಲ ಇಲ್ಲಿಂದನೇ ಕ್ಲಿಯರಾಗಿ ಕಾಣಿಸುತ್ತೆ ಗೈಸ್. ಸೊ ಗೈಸ್ ನನಗೆ ಡಿಸಪಾಯಿಂಟ್ ಆಗಿರೋದಂದರೆ ಇದೊಂದೇ, ಬೂಟ್ ಸ್ಪೇಸು ಫುಲ್ಲು ಕಮ್ಮಿ ಇದೆ ಗೈಸ್.
ಇವ್ರನ್ನ ಜಾಸ್ತಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆದರೆ ಎಲ್ಲ ನಾವು 7 days ಟ್ರಿಪ್ ನಾವು ಹೋಗ್ಬೇಕಂದ್ರೆ ನಿಜವಾಗ್ಲೂ ಸಾಲಲ್ಲ. ಒಂದು 5 members 6 members ಹೋಗ್ಬೇಕಂದ್ರೆ ಈ ಸ್ಪೇಸಲ್ಲಂತೂ ಇಟ್ಕೊಳಕ್ಕೆ ಲಗೇಜ್ ಅಂತೂ ಆಗಲ್ಲ. ಹಾಗೆಯೇ ಹಿಂದ್ಗಡೆ ಈ ಸೀಟ್ನ ಇನ್ನೂ ಸ್ವಲ್ಪ ಕಂಫರ್ಟು, ಆವಾಗ ನಿಮಗೆ ತೋರಿಸಿಲ್ಲ, ಅದು ಸ್ವಲ್ಪ ಕಂಫರ್ಟ್ ಇದು, ಇವಾಗ ತೋರಿಸ್ತೀನಿ. ಇನ್ನೂ ಸ್ವಲ್ಪ ಕಂಫರ್ಟ್ ಬೇಕಂದ್ರೆ ಇದನ್ನು ಈ ಥರ ಫುಲ್ ಮಾಡಿದ್ರೆ ಇನ್ನೂ ಸ್ವಲ್ಪ ಕಂಫರ್ಟ್ ಆಗುತ್ತೆ. ಈ ಥರ್ಡ್ ರೋ ಸೀಟ್ ಯಾರ್ಯಾರು ಕುತ್ಕೊಂಡಿರ್ತಾರೋ ಅವ್ರಿಗೆ ಆರಾಮಾಗಿ ಈ ಥರ ಸ್ವಲ್ಪ ಇರುತ್ತೆ. ಸೊ ಗೈಸ್ ನೋಡ್ಬೋದು ನೀವು ಇಲ್ಲಿ ಸೀಕ್ವೆಲ್ ಇಂಡಿಕೇಟರ್ಸು. ಇದು ಬ್ಯಾಕ್ ಸೈಡ್ ಬರಲ್ಲ. AX7ಗೆ AX7 ಲಕ್ಸುರಿಗೆ ಸೀಕ್ವೆಲ್ ಇಂಡಿಕೇಟರ್ಸು ಬ್ಯಾಕು ಬರುತ್ತೆ. ಈ ವೇರಿಯಂಟಲ್ಲಿ ಮತ್ತು AX5 ವೇರಿಯಂಟಲ್ಲಿ ಮುಂದ್ಗಡೆ ಬರುತ್ತೆ ಸೀಕ್ವೆಲ್ ಇಂಡಿಕೇಟರ್. ಫುಲ್ಲು ಈ ಥರ ಅಲ್ಲಿ ಮಿರರ್ವರೆಗೂ ಬರುತ್ತೆ. ನೆಕ್ಸ್ಟು ಇಂಜಿನ್ ಪಾರ್ಟ್ಗೆ ಹೋಗ್ಬೇಕಂದ್ರೆ ಇದು 2.2 ಲೀಟರ್ ಡೀಸೆಲ್ ಇಂಜಿನು. ಪೆಟ್ರೋಲ್ ಇಂಜಿನಲ್ಲಿ 2 ಲೀಟರು ಟರ್ಬೋ ಇಂಜಿನ್ ಇದೆ. 180 ಹಾರ್ಸ್ ಪವರು ಏನೋ ಇದೆ. ಅದಕ್ಕೆ ಬನ್ನಿ ನೋಡೋಣ. ವೈಪರ್ ಬಂದು ಫುಲ್ಲು ಆಟೋಮೆಟಿಕ್ ಇದೆ ಗೈಸ್. ಲೈಟ್ಸ್ ಆಗಲಿ ವೈಪರ್ಸ್ ಆಗಲಿ ಫುಲ್ಲು ರೈನ್ ಹೇಗೆ ಬೀಳುತ್ತೋ ಆ ಥರನೇ ಇದರಲ್ಲಿ ಫುಲ್ ಆಟೋಮೆಟಿಕ್ ಇದೆ. ಇದು ಬಂದು ಕೂಲೆಂಟು, ಇದು ವೈಪರ್ದು ವಾಟರು, ಇದು ಫುಲ್ಲು ಇಂಜಿನ್ನು ಸೆಟಪ್ಪು, ಇದು ಬಂದು ಬ್ಯಾಟ್ರಿ. ಈ ವೆಹಿಕಲ್ AX7 ಏನಿದೆ ಫುಲ್ಲಿ ಲೋಡೆಡ್ ಸೆನ್ಸರ್ ಅಂತಲೇ ಹೇಳ್ಬೋದು ಗೈಸ್. ಒಂದು ಸೆನ್ಸರ್ ಹೋದ್ರೂ ಕೂಡ ಬೇಜಾನ್ ಖರ್ಚಾಗುತ್ತೆ. ಅಂದರೆ ಒಂದು ಸೆನ್ಸರ್ ಆಗಲಿ ಏನೇ ಆಗಲಿ ಅಲ್ಲಿ ಅಲರ್ಟ್ ಕೊಡುತ್ತೆ, ಈ ಸೆನ್ಸರ್ ಹೋಗಿದೆ ಆ ಸೆನ್ಸರ್ ಹೋಗಿದೆ ಅಂತ ಎಲ್ಲ. ಈ ವೆಹಿಕಲ್ ಬಂದು 2.2 ಲೀಟರು ಡೀಸೆಲ್ ಇಂಜಿನು. ಪೆಟ್ರೋಲ್ ಇಂಜಿನು ಇದೆ, ಅದು 2 ಲೀಟರ್ ಇಂಜಿನು. ಇದು ಬಂದು 4 ಸಿಲಿಂಡರ್ ಗಾಡಿ ಗೈಸ್. ಸೊ ಗೈಸ್ ನಾನು ಈ ಕಾರಲ್ಲಿ ಹೋಗಿರೋ ಟಾಪ್ ಸ್ಪೀಡ್ ಬಂದು ಅಪ್ರಾಕ್ಸ್ 198 ಏನೋ ಓಡಿಸಿದ್ದೀನಿ ತಿರುಪ್ತಿ ಹೈವೇಯಲ್ಲಿ. ನೆಕ್ಸ್ಟು ಯಾವಾಗಂದರೆ ಇಲ್ಲೆಲ್ಲೋ ನ್ಯಾಷನಲ್ ಹೈವೇ ಮೈಸೂರು ಎಕ್ಸ್ಪ್ರೆಸ್ ಹೈವೇದಲ್ಲೋ ಒಂದು 200 ಹೋಗಿರ್ತೀನಿ ಅಷ್ಟೇ ಗೈಸ್. ಈ ಕಾರು ಎಷ್ಟೋಗುತ್ತೆ ಅಂತ ನಾನು ನೋಡಿರೋದು ವಿಡಿಯೋಸಲ್ಲಿ ಒಂದು 200 ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್ ಈ ಕಾರ್ ಬಂದು 5 ಸ್ಟಾರ್ ರೇಟಿಂಗ್ ಇದೆ, ಗ್ಲೋಬಲ್ ನ್ಯಾಪ್ ಇದೆ. ಸ್ಕಾರ್ಪಿಯೋ ಎನ್ನಲ್ಲೂ ಇಲ್ಲ, ತಾರಲ್ಲೂ ಇಲ್ಲ. ಈ ಕಾರೇ ಹೇಳ್ಬೇಕಂದ್ರೆ ಜಾಸ್ತಿ ಜನ ಲೈಕ್ ಮಾಡೋದು ಮಹೀಂದ್ರದಲ್ಲಿ, ಏನಕ್ಕೆ ಅಂದರೆ 5 ಸ್ಟಾರ್ ಇದೆ ಅಂತಾನೆ. ಸೊ ಗೈಸ್ ನೀವೇ ನೋಡಿದ್ದೀರಾ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇರಿ ಗೈಸ್, ಒಂದೇ ಒಂದು ಫೀಚರ್ ಮಿಸ್ ಮಾಡಿದರೆ ಬನ್ನಿ ಗೈಸ್. ಇದೆ ಈ ಫೀಚರ್ ಇದೆಯಲ್ಲ, ಅದು ಏನಂತ ಹೇಳ್ತಾ ನನಗೂ ಗೊತ್ತಿಲ್ಲ. ಆದರೆ ಅದೇನೋ ಸ್ಪೀಡ್ ಅಂತೆ, ಅದು ನನಗೆ ಗೊತ್ತಿಲ್ಲ. ನಿಮ್ಗೇನೋ ಗೊತ್ತಿದ್ರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.